ಹಾಯ್ ಗಾಯ್ಸ್, ಈಗ ಟೈಮ್ ಬಂದು 8:45 ಆಗೈತೆ. ಈಗ ಜಸ್ಟ್ ಎದ್ದಿಲ್ಲ, ನಾನು ಮುಂಚೆನೇ ಎದ್ದಿದ್ದೆ. ಹಂಗೆ ಸುಮ್ಮನೆ ಮಾತಾಡ್ಕೊಂತ ಕುಂತಿದ್ವಿ. ಯಾರ ಜೊತೆ ಅಂದರೆ ನಾನು ತ್ಯಾಗ ನಮ್ಮ ಮಾಗಡಿ ಬಗ್ಗೆ ಏನೇನು ನಡೀತೈತೆ, ಯಾವ ರೀತಿ ನಡೀತೈತೆ ಅಂತೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅದನ್ನೇ ಈಗ ಮಾತಾಡ್ತಿದ್ವಿ. ನೆಕ್ಸ್ಟ್ ಏನೇನು ವಿಡಿಯೋ ಕ್ಲಿಪ್ ಮಾಡ್ತೀನಿ, ಅದು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಓಕೆ, ಬಾಯ್. ಸ್ನೇಹಿತರೆ, ಓದುವ ವಿವಿಧ ರೀತಿಯ ವಿಧಾನಗಳು ತೋರಿಸ್ತೀನಿ ನೋಡಿ. ದಿಸ್ ಈಸ್ ಒನ್ ಟೈಪ್ ಆಫ್ ರೀಡಿಂಗ್. ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ರೀಡಿಂಗ್. ದೆನ್ ನೆಕ್ಸ್ಟ್ ಶೋ ಮಾಡ್ತೀನಿ ನೋಡಿ, ಪಕ್ಕದ ರೂಮಿಂದು. ಏನು ಓದುವ ಈ ರೀತಿ ವಿಧಾನ ಓದಬೇಕು ಅಷ್ಟೇ. ಹಲೋ, ಹಾಯ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, I guess I will show ಸುಂದ್ರ ಸುಂದ್ರ ಅಂದ್ರೆ ಇವನು ಸುಂದ್ರ. ರೀಲ್ಸ್ ನೋಡಿರ್ಬೇಕಲ್ಲ, ಹಳೆ ರೀಲ್ಸ್ ವಿಡಿಯೋದಲ್ಲಿ ಇವನೇ ನೋಡಿ ಆ ಸುಂದ್ರ. ನೋಡಿ, ಬಿಸಿಲಿದ್ದ ಟೈಮಲ್ಲಿ ಈ ಥರ ಕಾಣುತ್ತೆ. ನೆಕ್ಸ್ಟ್ ಹಂಗೆ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ನೋಡಿ, ಆಂಜನೇಯ ದೇವಸ್ಥಾನ. ಮತ್ತೆ ನೆಕ್ಸ್ಟು ಆಂಜನೇಯ ದೇವಸ್ಥಾನ ತೋರಿಸ್ತೀನಿ. ಅಲ್ಲೇ ನಾನು ಹೋದರೆ ಒಂದು ಸ್ವಲ್ಪ ಹೊತ್ತು 1 hour 2 hour ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬಿಡ್ತೀನಿ. ಇಲ್ಲ ಏನಾದ್ರು ಓದ್ಕೊಂಡಿದ್ರೆ ಸ್ವಲ್ಪ ಓದ್ಕೊತೀನಿ. ನೆಕ್ಸ್ಟ್ ಸಿಗ್ತೀನಿ ನೋಡಿ. ಆಡಿದರು ಹಕ್ಕಿಗಳು ಸೌಂಡ್ ಹೆಂಗೆ ಕೇಳ್ತಿದೆ. ಜನಗಳ ಮುಂದೆ ಮಾತಾಡೋಕೆ ಒಂಥರ ಮುಜುಗರ. ಹಾಗಾಗಿ ಒಬ್ಬನೇ ನಡ್ಕೊಂಡು ಹೋಗ್ತಿರ್ತೀನಲ್ಲ, ಆ ಟೈಮಲ್ಲಿ ವಾಯ್ಸ್ ಮಾತ್ರ ಜೋರಾಗಿ ಕೇಳಿಸುತ್ತೆ. ಈಗ ಹಂಗಾಗಿ ವಿಡಿಯೋದಲ್ಲಿ ಅಷ್ಟು ಜೋರಾಗಿ ವಾಯ್ಸ್ ಕೇಳಿಸ್ತಿದೆ. ಮತ್ತೆ ಪಾಚಿ ಕಟ್ಟಿರೋ ಮರಗಳ ಹತ್ರ ಮತ್ತೆ ಬಂದಿದೆ ನೋಡಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿರೋದು ನಾನು. ಸುತ್ತ ನೋಡಿ ಗಿಡಗಳ ಹಸಿರು ಎಲ್ಲ ಹೆಂಗೆ ಕಾಣುತ್ತೆ ನೋಡಿ. ಪಾಚಿ ಕಟ್ಟಿರೋ ಮರಗಳು. ನಾಳೆ ಬಂದ್ಬಿಟ್ಟು ಎಕ್ಸಾಮ್ ಐತೆ. ಯಾವುದಂದರೆ ಬ್ಯಾಂಕಿಂಗ್ ರಿಲೇಟೆಡ್ ಸಬ್ಜೆಕ್ಟು. ಹಾಗಾಗಿ ಸ್ವಲ್ಪ ಈಸಿ ಇರ್ಬೋದು ಅಂತ ಇದರಿಂದ ಮೀಡಿಯಮ್ನ ಒಂಚೂರು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸ್ವಲ್ಪ ಓದ್ಕೊಂಡು ಮತ್ತೆ ಹಾಸ್ಟೆಲ್ ಕಡೆ ಹೋಗ್ತೀನಿ. ಹಾಗೆ ದೇವಸ್ಥಾನವನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿದು ವಾತಾವರಣ ಎಂಟ್ರೆನ್ಸ್ ಇದು ಆಂಜನೇಯನ ಗುಡಿಗೆ ಹೋಗ್ಬೇಕಾರೆ. ಹೆಂಗೈತೆ ಇದು ಎಂಟ್ರೆನ್ಸ್. ಆಂಜನೇಯದಲ್ಲಿ ಗುಡಿ ಕಾಣ್ತಿರ್ಬೋದು. ಜಸ್ಟ್ ಆಂಜನೇಯನ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ತುಂಬ ಜನ ಕೂತ್ಕೊಂಡಿದ್ರು. ಅದಕ್ಕಾಗಿ ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಈಗ ಮೇಲೆ ಬಂದು ಇಲ್ಲಿ ಕೂತ್ಕೊಂಡು ಆಂಜನೇಯನ ಗರ್ಭಗುಡಿ ಹತ್ರ ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಕೂತ್ಕೊಂಡು ಈಗ ಕೂತ್ಕೊಂಡು ಅಂತ ಅನ್ಕೊಂಡಿದ್ದೆ. ಇಲ್ಲಿ ದೇವಸ್ಥಾನ ಬಂದು ಕೂತಿದ್ದೆ. ತುಂಬ ಶೆಕೆ ಆಗ್ತಿತ್ತು, ಕುತ್ಕೊಳಕ್ಕೆ ಆಗ್ತಿಲ್ಲ. ಸಂಜೆ ಹೊತ್ತಾದ್ರೆ ತಂಪಿರುತ್ತೆ, ಹಂಗೆ ಕುತ್ಕೊಬೋದು. ಇಲ್ಲಿ ಮಧ್ಯಾಹ್ನ ಹೊತ್ತು ಇವತ್ತು ಇಷ್ಟೊಂದು ಶೆಕೆ ಹೊಡಿತಿರೋದು ಯಾಕಂದರೆ ಇಲ್ಲಿ ಮೇಲೆ ಸೀಟ್ ಹಾಕ್ಸಿದಾರೆ, ಇದು ಕಬ್ಬಿಣ ಥರದ್ದು. ಹಂಗಾಗಿ ಶೆಕೆ ನೋಡಿ. ಯಾವ ಮರಗಳನ್ನೂ ಅಲ್ಲಾಡ್ತಿಲ್ಲ. ಚೆಕ್ ಮಾಡಿ ಒಂದರ ಅಲ್ಲಾಡ್ತಿದ್ದೇವೇನೋ. 3 ಸೆಕೆಂಡ್ ತೋರಿಸ್ತೀನಿ ನೋಡಿ. ನೋಡಿ ನೀರಾಗಿ ಕಿತ್ಕೊಂತಾನೆ ಐತೆ. ಒಳ್ಳೆ ಬುಗ ಕುಂಡಿಸ್ತಿಲ್ಲ ಇಲ್ಲಿ ಒಟ್ಟಿನಲ್ಲಿ.
ಎದ್ದು ಹೋಗಲ್ಲ ಆ ಥರನೇ ಮಾಡ್ತಾಯಿದ್ದೆ ನಾವು. ಮತ್ತೆ ಸಿಗ್ತೀನಿ ಹಾಸ್ಟ್ಲಿಗೆ ಹೋಗ್ಬಿಟ್ಟು. ಆಂಜನೇಯನ ಮೂರ್ತಿ ಅದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಗಾಡಿನೇ ಓಡ್ಸೋಕೆ ಬರಲ್ಲ ಇವರಿಗೆ. ಸ್ಟಾರ್ಟ್ ಮಾಡೋಕೆ ಇಷ್ಟೊತ್ತನ ಮಾಡ್ತಾರೆ ನೋಡಿ. ಸ್ನೇಹಿತರೆ, ದಿನ ಯಾತಕ್ಕೆ ಬರ್ತಾನೆ ಅಂದ್ರೂ ನಮ್ಮ ಭಗವಂತ ನೆನಪಿದೆ ಮೊದಲ ನೋಟ, ನೆನಪಿದೆ ಕಿತ್ತಳೆ ಹಣ್ಣನ್ನು ಸುಲಿಯುತ್ತಿರುವ ತ್ಯಾಗ. ಕಿತ್ತಳೆ ಹಣ್ಣು ಸುಲಿಯಕ್ಕೆ ಬರಲಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಯಾರು ಇವರೆಲ್ಲ? ಪ್ರಣಯ ಗಿಣಯ ಒಲವು ಗಿಲವು ಓದ್ತಿರ್ತಾನೆ ವರ್ಣೋದಯ ಯಾವಾಗಲೂ. ಯಾವುದು ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.